ಮೈಸೂರಿನ ಚಾಮುಂಡೇಶ್ವರಿ 169 ಕೋಟಿ ರೂಪಾಯಿಯ ಒಡತಿ. ಫಿಕ್ಸೆಡ್ ಡೆಪಾಸಿಟ್ ಸೇರಿದಂತೆ 169 ಕೋಟಿ ರೂಪಾಯಿ ಇದೆ. ಉಳಿತಾಯ ಖಾತೆಯಲ್ಲಿ 20 ಕೋಟಿ 24 ಲಕ್ಷ ರೂಪಾಯಿ ಇದೆ. 2022ರಿಂದ 23ರಲ್ಲಿ 49 ಕೋಟಿ 64 ಲಕ್ಷ, ಹತ್ರ 50 ಕೋಟಿ ರೂಪಾಯಿ ಆದಾಯ ಬಂದಿತ್ತು. 22-23ನೇ ಸಾಲಿನಲ್ಲಿ ಕಳೆದ ವರ್ಷ 21 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಮುಖ್ಯಮಂತ್ರಿಗಳು ಮಾಹಿತಿ ನೀಡಿದ್ದಾರೆ. ಅಷ್ಟು ಆದಾಯದ ಪೈಕಿ 21 ಕೋಟಿ ರೂಪಾಯಿ ಖರ್ಚಾಗಿದೆ. ಚಾಮುಂಡಿ ಬೆಟ್ಟದ ಆರ್ಥಿಕ ಸ್ಥಿತಿಗತಿಯನ್ನು ವಿವರಿಸಿದ್ದಾರೆ ಸಿಎಂ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ. ನಮ್ಮ ಹತ್ರ 169 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಇವೆಲ್ಲ ಸೇರಿಸಿಲ್ಲ. 169 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಪ್ರತಿ ವರ್ಷ ಆದಾಯ ಬರ್ತದೆ, ಖರ್ಚು ಆಗಿ ಇನ್ನೂ ಆದಾಯ ಉಳಿತು. ಎಲ್ಲಾದ್ರೂ ಅದೆಲ್ಲ ಇತ್ತಲ್ಲಮ್ಮ. ನಿಶ್ಚಿತ ಠೇವಣಿ 162 ಕೋಟಿ ಇದೆ. ದೇವಾಲಯದ ಪುದುವಟ್ಟು 3 ಕೋಟಿ 61 ಲಕ್ಷ ಇದೆ. ದಾಸೋಹ ಪುದುವಟ್ಟು 3 ಕೋಟಿ 8 ಲಕ್ಷ ಇದೆ. ಒಟ್ಟು 169 ಕೋಟಿ 22 ಲಕ್ಷದ 3 ಇದೆ. ಉಳಿತಾಯ ಖಾತೆಯಲ್ಲಿ 20 ಕೋಟಿ ಇದೆ. 20 ಕೋಟಿ 24 ಲಕ್ಷ. 2023-24ರಲ್ಲಿ 49 ಕೋಟಿ 64 ಲಕ್ಷ ಆದಾಯ ಬಂದಿದೆ. ಖರ್ಚು 21 ಕೋಟಿ ಖರ್ಚಾಯಿತು. 28 ಕೋಟಿ 18 ಲಕ್ಷ 24 ಸಾವಿರ ನಿವ್ವಳ ಆದಾಯ ಬಂದಿದೆ. ಜುಲೈ 8ರಿಗೆ 17 ಕೋಟಿ 4 ಲಕ್ಷ ಆದಾಯ ಬಂದಿದೆ. ಖರ್ಚಾಗಿರ್ತಕ್ಕಂಥದ್ದು 6 ಕೋಟಿ 97 ಲಕ್ಷ. ಉಳಿತಾಯ 10 ಕೋಟಿ ಆಗಿದೆ ಈ ವರ್ಷ ಜುಲೈ 8. ಅದನ್ನ ಪ್ರತಿ ವರ್ಷ ಆದಾಯ ಹೆಚ್ಚಾಗ್ತಾ ಇದೆ. ರಂಗಸ್ವಾಮಿ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಗಸ್ವಾಮಿ, ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ದೇವರು ದಿನರು ಆದರೆ ಅಷ್ಟಕ್ಕಷ್ಟೇ ಅನ್ನೋದು ನಮ್ಮ ಮುಂದಿರುವಂಥ ಚಿತ್ರಣ. ಆದರೆ ಇವತ್ತು ಚಾಮುಂಡೇಶ್ವರಿ ದರ್ಶನ ಪಡಿತಾರೆ. ಈ ಹಿಂದೆ ತಿಲಕ ಬೇಡ ಅಂದವರು ತಿಲಕ ಇಟ್ಕೊಳ್ತಾರೆ. ಈ ವಿಶೇಷ ಮುತುವರ್ಜಿ, ವಿಶೇಷ ಆಸ್ಥೆ, ಇದ್ರ ಹಿಂದೆ ಏನಾದರೂ ಕಾರಣ ಇದೆಯಾ ಅಂತ ರಂಗಸ್ವಾಮಿ? ವಾಸುದೇವ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟದಲ್ಲಿ ನಡೆದುಕೊಂಡ ರೀತಿ ಏನಿದೆ ಅದು ಒಂದು ರೀತಿಯಲ್ಲಿ ಚಾಮುಂಡೇಶ್ವರಿ ಭಕ್ತರಿಗೆ ಅಸಭಾವನೆಯನ್ನು ಉಂಟು ಮಾಡುವಂತಹ ಬೆಳವಣಿಗೆಯಾಗಿದೆ. ಯಾಕೆ ಅಂದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರವನ್ನು ಅವರು ಬರೋಬ್ಬರಿ 9 ಬಾರಿ ಚುನಾವಣೆಯನ್ನು ಫೇಸ್ ಮಾಡಿದ್ದಾರೆ. ಅದರಲ್ಲಿ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋದು ಇದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಆ ಚಾಮುಂಡೇಶ್ವರಿ ಕ್ಷೇತ್ರದ ನಿರಂತರ ಶಾಸಕರಾಗಿ ಸಿದ್ದರಾಮಯ್ಯನವರ ಮುಂದೆ ಬಹಳ ಅನೇಕ ರೀತಿಯ ಸವಾಲುಗಳಿದ್ವು. ಅದರಲ್ಲಿ ಮುಖ್ಯವಾಗಿ ಚಾಮುಂಡಿ ಬೆಟ್ಟದ ದೇವಸ್ಥಾನದ ಸುತ್ತಮುತ್ತಲೂ ಅಭಿವೃದ್ಧಿ ಆಗಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಯಾಗಿ ಅವರು ತಮ್ಮ ಬಜೆಟ್ನಲ್ಲಿ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರವನ್ನ ಘೋಷಣೆ ಮಾಡಿದ್ರು. ಕೇವಲ ಘೋಷಣೆಗೆ ಮಾತ್ರ ನಿಲ್ಲದೆ ಅದರ ಅಧಿಕೃತ ಆದೇಶ ಪ್ರತಿಯನ್ನ ಕೆಲವೇ ದಿನಗಳಲ್ಲಿ ತಂದಿದ್ದಾರೆ. ಆ ಅಧಿಕೃತ ಆದೇಶ ಜಾರಿಗೆ ಬರ್ತಾ ಇದ್ದಂತೆ ರಾಜವಂಶಸ್ಥರು ಚಾಮುಂಡಿ ಬೆಟ್ಟದ ದೇವಸ್ಥಾನದ ಮಾಲೀಕತ್ವ ನಮಗೆ ಸೇರಿದ್ದು, ಚಾಮುಂಡಿ ಬೆಟ್ಟದ ದೇವಸ್ಥಾನ ನಮ್ಮ ಖಾಸಗಿ ಆಸ್ತಿ ಅನ್ನುವ ವಾದವನ್ನು ಮುಂದಿಟ್ಟುಕೊಂಡು ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿತು. ಆ ತಡೆಯಾಜ್ಞೆಯನ್ನ ತೆರವು ಮಾಡಿಸಿ ಅಧಿಕೃತವಾಗಿ ಪ್ರಾಧಿಕಾರದ ಚಟುವಟಿಕೆಗಳಿಗೆ ಚಾಲನೆ ಕೊಡುವಂತಹ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ. ಇದು ಅತ್ಯಂತ ಗಮನಾರ್ಹವಾದಂತಹ ಬೆಳವಣಿಗೆ. ಯಾಕೆ ಅಂತಂದ್ರೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾದ ನಂತರದಲ್ಲಿ ಮೊದಲ ಸಭೆಯನ್ನ ಅವರ ಅಧ್ಯಕ್ಷತೆಯಲ್ಲಿಯೇ ನಡೆಸಿದ್ದಾರೆ. ಅಂದ್ರೆ ಸಹಜವಾಗಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಇರ್ತಾರೆ, ಉಪಾಧ್ಯಕ್ಷರಾಗಿ ಪ್ರವಾಸೋದ್ಯಮ ಸಚಿವರು, ಮುಜರಾಯಿ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ. ಅವರ ಜೊತೆಗೆ ಅಧಿಕಾರಿಗಳು ಮತ್ತು ಸರ್ಕಾರೇತರ ಸಿಬ್ಬಂದಿ ಅಂದ್ರೆ ಸರ್ಕಾರೇತರ ಸದಸ್ಯರು ಇರ್ತಾರೆ. ಆ ಪ್ರಾಧಿಕಾರದ ಮೊದಲ ಸಭೆಯನ್ನ ಚಾಮುಂಡಿ ಬೆಟ್ಟದಲ್ಲಿಯೇ ಮಾಡಿದ್ದಾರೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟ ಸಮಗ್ರವಾದ ಅಭಿವೃದ್ಧಿಗೆ ಬೇಕಾದ ಎಲ್ಲಾ ರೀತಿಯ, ಅದರಲ್ಲೂ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರುವ ಅನೇಕ ವಿಚಾರಗಳು
ಭಕ್ತರು ಈವರೆಗೂ ನಿರಂತರವಾಗಿ ಸುಮಾರು 25 ವರ್ಷ 30 ವರ್ಷದಿಂದಲೂ ಕೇಳಿಕೊಂಡ ಬಂದಿದ್ದಂತಹ ಬೇಡಿಕೆಗಳೇ ಆಗಿದ್ದಾವೆ. ಆ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಅಂದ್ರೆ ಚಾಮುಂಡಿ ಬೆಟ್ಟದ ಸುತ್ತಮುತ್ತಲು ಸ್ವಚ್ಛತೆಯನ್ನ ಕಾಪಾಡೋದು, ಧೂಮಪಾನ ಮದ್ಯಪಾನವನ್ನ ನಿಷೇಧ ಮಾಡೋದು, ಅದರ ಜೊತೆಗೆ ಚಾಮುಂಡಿ ಬೆಟ್ಟದಲ್ಲಿ ಪಾರ್ಕಿಂಗ್ ನಂತಹ ವ್ಯವಸ್ಥೆಯನ್ನ ಸುಸಜ್ಜಿತವಾಗಿ ಮಾಡೋದು, ದಾಸೋಹ ಭವನದಲ್ಲಿ ಉಚಿತ ದಾಸೋಹದ ವ್ಯವಸ್ಥೆ ಇದೆ ಅದನ್ನ ರುಚಿಕರವಾಗಿ ಮಾಡುವಂತಹದ್ದು, ಈ ರೀತಿ ಅನೇಕ ಸಮಸ್ಯೆಗಳನ್ನ ಅವರು ಅಡ್ರೆಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಚಾಮುಂಡಿ ಬೆಟ್ಟದ ನಿವಾಸಿಗಳು ಯಾರಿದ್ದಾರೆ ಅಂದ್ರೆ ಆ ಗ್ರಾಮದ ನಿವಾಸಿಗಳು ಯಾರಿದ್ದಾರೆ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯಂತಹ ಮೂಲಸೌಕರ್ಯವನ್ನ ಕೊಡ್ತೇನೆ ಅಂತ ಹೇಳುವ ಮೂಲಕವಾಗಿ ಒಂದು ರೀತಿಯಲ್ಲಿ ಎಲ್ರಿಗೂ ಇಂಪ್ರೆಸ್ ಅನ್ನ ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ. ಆದ್ರೆ ಇದರ ಹಿಂದಿನ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದರ್ಥದಲ್ಲಿ ಅಂದ್ರೆ ಪ್ರಾಧಿಕಾರ ರಚನೆ ಮಾಡಿದ್ದ ಕಾರಣಕ್ಕಾಗಿಯೇ ಅವರು ಒಂದು ಮೂಡಾದಂತಹ ಸಂಕಷ್ಟಕ್ಕೆ ಸಿಲುಕೊಂಡ್ರೆ ಏನೋ ಅಂತ ಜನ ಮಾತಾಡ್ತಾರೆ. ಅದರ ನಡುವೆ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಪೂಜೆಯನ್ನು ಸಲ್ಲಿಸಿ ಸಭೆಯನ್ನ ಮಾಡಿ ಅಭಿವೃದ್ಧಿ ಪ್ರಾಧಿಕಾರದ ಚಟುವಟಿಕೆಗಳಿಗೆ ಚಾಲನೆಯನ್ನು ಕೊಡುವಂತಹ ಮಹತ್ವದ ಹೆಜ್ಜೆಯನ್ನು ಇರಿಸಿರೋದು ಒಂದು ರೀತಿಯಲ್ಲಿ ಮೈಸೂರಿನ ಮಟ್ಟಿಗೆ ಚಾಮುಂಡಿ ಬೆಟ್ಟದ ಭಕ್ತರ ಮಟ್ಟಿಗೆ ಸ್ವಾಗತಾರ್ಹವಾದಂತಹ ಬೆಳವಣಿಗೆಯಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.